ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದಂತಹ ದಿನ ನಮ್ಮ ಕರ್ತನನ್ನು ಆರಾಧಿಸುವುದಕ್ಕಾಗಿಯೂ ಸ್ತುತಿಸುವುದಕ್ಕಾಗಿಯೂ ಮುಖ್ಯವಾಗಿ ಆತನ ವಾಕ್ಯ ಧ್ಯಾನ ಮಾಡಲು ಈ ಅನುದಿನದ ಧ್ಯಾನದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ನಾವೆಲ್ಲರೂ ಸೇರಿ ಈ ದಿನ ಆತನ ವಾಕ್ಯವನ್ನು ಪರಿಶೀಲಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವೆಲ್ಲಿಗೆ ಹೋದರೂ ನಿಮ್ಮ ಬಳಿಗೆ ಬರಲೇಬೇಕಲ್ಲವೇ? ಏನೇ ಮಾಡಿದ್ರು ನಿಮ್ಮ ಸಹಾಯವಿಲ್ಲದೆ ಸಫಲತೆ ಸಿಗೋದಿಲ್ವಲ್ಲ. ನಿಮ್ಮಿಂದಲೇ ಸಮಸ್ತವು ಸಾಧ್ಯವೆಂದು, ನೀವು ಮಾತ್ರವೇ ನಮ್ಮನ್ನು ಬಿಡಿಸಿ ರಕ್ಷಿಸಬಲ್ಲಂತಹ, ನಮ್ಮ ಬಾಧೆಯನ್ನು ತೀರಿಸಬಲ್ಲಂತಹ ದೇವರಾಗಿದ್ದೀರೆಂದು ನಂಬುತ್ತೇವೆ. ಅನೇಕ ಬಾಧೆಗಳಿಂದ ಒದ್ದಾಡುತ್ತಿರುವಂತಹ ಮಾನವರಿಗೆ ನೀವು ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಂಡು ನಿಮ್ಮ ವಿಮೋಚನೆಯನ್ನು ಸಿದ್ಧ ಮಾಡಿಟ್ಟಿದ್ದೀರಿ. ಈ ಪ್ರೀತಿಯ ಸುವಾರ್ತೆಯನ್ನು ಪ್ರತಿಯೊಬ್ಬರೂ ಗುರುತಿಸುವ ಹಾಗೆಯೂ ನಿಮ್ಮನ್ನು ರಕ್ಷಕನನ್ನಾಗಿ ಅಂಗೀಕರಿಸುವ ಹಾಗೆಯೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಾಧೆಗಳ ಮೇಲೆ ಬಾಧೆಗಳೇ ಇವೆ ಅಲ್ಲವೇ? ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಆ ವರ್ಲ್ಡ್ ನ್ಯೂಸ್ ನೋಡುವುದಾದರೆ ಎಲ್ಲಿ ನೋಡಿದರೂ ಕೂಡ ಹೋರಾಟಗಳು, ಒಬ್ರನ್ನೊಬ್ಬರು ಹೊಡೆಯೋದು, ಜಗಳವಾಡೋದು, ಸುಟ್ಕೊಳ್ಳೋದು, ಮಾತ್ರವಲ್ಲದ ಜಗಳವಾಡೋದು, ಎಷ್ಟು ಭಯಂಕರವಾಗಿ ಯುದ್ಧಗಳು ನಡೆಯುತ್ತಾ ಇವೆ ನೋಡಿರಿ. ಎಷ್ಟು ಜನ ಮನೆಯಿಲ್ಲದವರಾಗಿ ನಿರಾಶ್ರಿತರಾಗ್ತಿದ್ದಾರೆ ನೋಡಿ. ಎಷ್ಟೋ ಸ್ಥಳಗಳಲ್ಲಿ ಜನರಿಗೆ ಆಹಾರವಿಲ್ಲದೆ, ನೀರಿಲ್ಲದೆ, ಆ ಯುದ್ಧ ಭೂಮಿಯಲ್ಲಿದ್ದವರು, ಯುದ್ಧ ಮಾಡುವಂಥವರು, ಆ ಕ್ಷೇತ್ರದಲ್ಲಿದ್ದವರು ಎಷ್ಟು ಎಫೆಕ್ಟ್ ಆಗಿ ಬಾಧೆ ಪಡ್ತಿದ್ದಾರೆ ನೋಡಿ. ಮತ್ತೊಂದು ಕಡೆ ಪ್ರಕೃತಿ ವಿಕೋಪ ನೋಡ್ತಿದ್ದೇವೆ. ಮುಖ್ಯವಾಗಿ ಪಂಜಾಬಿನಲ್ಲಿ ಹಾಗೂ ಬೆಂಗಾಲ್ನಲ್ಲಿ, ಬೇರೆ ಕೆಲವು ಪ್ರಾಂತ್ಯಗಳಲ್ಲಿ ಎಷ್ಟೋ ಜನರು ಪ್ರವಾಹದ ನಿಮಿತ್ತ ತಮ್ಮ ಸ್ವಂತ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಬಾಧೆಯಲ್ಲಿದ್ದಾರೆ. ಬಾಧೆ, ಕಷ್ಟ, ದುಃಖ, ಶ್ರಮೆ, ವೇದನೆ, ಕಣ್ಣೀರು ಇವೆಲ್ಲ ಯಾಕೆ ಬಂದಿವೆ ನಮಗೆ? ದೇವರು ಆದಾಮ ಹವ್ವ ಅವರನ್ನು ಉಂಟುಮಾಡಿದಾಗ ಇವೆಲ್ಲ ಆತನು ಉಂಟುಮಾಡಲಿಲ್ಲ. ಅಲ್ಲಿ ಸಂತೋಷ ಮಾತ್ರವೇ ಇತ್ತು. ಅಲ್ಲಿ ಪಾಪಕ್ಕೆ ಅವಕಾಶವೇ ಇರಲಿಲ್ಲ. ಪಾಪವು ಕೊಡುವ ಸಂಬಳವಾಗಿರುವ ಮರಣ ಅಂತೂ ಇರಲೇ ಇಲ್ಲ. ಆದರೆ ಮಾನವನು ಸ್ವೇಚ್ಛೆಯನ್ನು ದುರುಪಯೋಗ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೂ ತಾನು ಏನೋ ಒಂದನ್ನು ಸಾಧಿಸ್ತಿದ್ದೇನೆ ಅಂದುಕೊಂಡು ಚಿಕ್ಕುಗಳ ಬಲೆಯಲ್ಲಿ ಸಿಕ್ಕಾಕೊಂಡು ಬಾಧೆಗೊಳಗಾಗ್ತಿದ್ದಾನೆ. ಆರ್ಥಿಕ ತೊಂದರೆಗೆ ಒಳಗಾಗ್ತಿದ್ದಾರೆ. ಈ ದಿನ ಎಷ್ಟೋ ಜನರು ಆರ್ಥಿಕ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ದುಡ್ಡಿಲ್ಲ ಹಾಗೂ ಸಂಪಾದನೆ ಇಲ್ಲ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಸರಿಯಾಗಿ ಬೆಳೆ ಕೈಗೆ ಬರ್ತಾ ಇಲ್ಲ, ಒಂದೋ ಎರಡೋ. ಮತ್ತೆ ಇಂತಹ ಸಮಯದಲ್ಲಿ ನಾವು ಏನ್ ಮಾಡ್ಲಿಕ್ಕಾಗುತ್ತೆ? ಧರಣಿಗಳನ್ನು, ರ್ಯಾಲಿಗಳನ್ನು ಮಾಡಿದ್ರೆ ಸರ್ಕಾರ ಕೂಡ ಏನ್ ಮಾಡ್ಲಿಕ್ಕಾಗುತ್ತೆ? ಸರ್ಕಾರ ಏನಾದರೂ ಸಾಲ ಮಾಡಿ ನಮ್ಮ ಅವಶ್ಯಕತೆ ತೀರಿಸಿದರೆ ಆ ಸಾಲ ನಮ್ಮ ಮಕ್ಕಳು ಕಟ್ಟಬೇಕಾಗುತ್ತಂತೆ. ಯಾವುದೇ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ನೀತಿ, ನ್ಯಾಯ, ದೇವರ ಆಶೀರ್ವಾದ ಎಲ್ಲಿರುತ್ತದೋ ಅಲ್ಲಿ ಸಮೃದ್ಧಿಯಾಗಿ ದಿವ್ಯ ದಾನಗಳು ಕೂಡ ಇರ್ತವೆ. ನೀವು ಯಾವ ರೀತಿ ಬಾಧೆಯಲ್ಲಿದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ಆರ್ಥಿಕವಾದ ಬಾಧೆಗಳು, ಇಲ್ಲವೇ ಹಸಿವೆಯ ಬಾಧೆಯೋ, ಮಾತ್ರವಲ್ಲದೆ ಮನಸ್ತಾಪವೋ, ಮನೆಯಲ್ಲಿ ಅನೇಕರಿಗೆ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ಸಮಾಧಾನವಾಗಿರ್ಲಿಕ್ಕಾಗ್ತಾ ಇಲ್ಲ. ಈ ದಿನಗಳಲ್ಲಿ ಎಷ್ಟೋ ಜನ ಗಂಡ ಹೆಂಡತಿಯರು ಈ ದಿನ ಸ್ವಂತ ಗಂಡ ಹೆಂಡತಿಯರು, ಸ್ವಂತ ಅಂದರೆ ಸ್ವಂತವೇ ಅಲ್ಲವೋ, ಒಡಂಬಡಿಕೆ ಮಾಡಿಕೊಂಡ ಗಂಡನಲ್ಲವೋ, ಹೆಂಡತಿಯಲ್ಲವೋ, ವಾಗ್ದಾನ ಮಾಡಿ ಅಂಗೀಕರಿಸಲ್ಪಟ್ಟ ವ್ಯಕ್ತಿಯಾಗಿದ್ದೀರಲ್ಲವೋ, ಚಿಕ್ಕ ಶ್ರಮೆ ಬಂದ ಕೂಡಲೇ, ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ ಕೂಡಲೇ ಎಲ್ಲರೂ ತಮ್ಮ ಪಾಡಿಗೆ ತಾವು ನಾವು ಕೋರ್ಟಿಗೆ ಹೋಗ್ತೇವೆ ಎಂದು ಹೇಳಿ ಹೋಗೋದರಿಂದ ಯಾರಿಗೂ ನೆಮ್ಮದಿ ತರದೇ ಇರುವುದನ್ನು ನಾವು ಕಾಣ್ತೇವೆ. ನಮ್ಮ ಬಾಧೆ ತೀರಿಸುವುದಕ್ಕಾಗಿ ಯೇಸು ಇದ್ದಾರೆ ಪ್ರಿಯರೇ. ಯಾವ ಮನುಷ್ಯನೂ ನಮ್ಮ ಬಾಧೆ ತೀರಿಸಲಿಕ್ಕಾಗಲ್ಲ. ನೀವು ದೊಡ್ಡವರಾದ ನಂತರ, ನೀವು ವಿವಾಹಿತರಾದ ನಂತರವೂ ಕೂಡ ನಿಮ್ಮ ಬಾಧೆಗಳೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿದ್ರೆ ಅವರೇನ್ ಮಾಡ್ಲಿಕ್ಕಾಗುತ್ತೆ? ಅಳುವುದನ್ನು ಬಿಟ್ರೆ. ನಿಮಗೆ ದೇವರು ಕುಟುಂಬ ಕೊಟ್ಟಿದ್ದಾರೆ. ನೀವು ನಿಮ್ಮ ಕುಟುಂಬದವರು ಸೇರಿ ಪ್ರಾರ್ಥಿಸುವಾಗ, ದೇವರಿಗೆ ಮೊರೆ ಇಡುವಾಗ ದೇವರು ಅದ್ಭುತ ಮಾಡ್ತಾರೆ. ಆ ರೀತಿ ಬಾಧೆ ಬಂದಾಗ ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂದ್ಕೊಳ್ತೇವೆ ಹೊರತು ದೇವರ ಪಾದದ ಬಳಿಗೆ ಬರುವುದನ್ನು ಕಲಿತುಕೊಳ್ತಿಲ್ಲ. ಒಂದು ಸಾರಿ ನಾವು ಕೀರ್ತನೆ 142 ಅದರಲ್ಲಿ ಮೊದಲನೇ ವಚನ ಓದುತ್ತೇನೆ ಕೇಳಿ.
ನಾನು ಯೆಹೋವನಿಗೆ ಮೊರೆಯಿಡುವೆನು, ಯೆಹೋವನಿಗೆ ಕೂಗಿ ಏನಂತೆ ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. ಇನ್ನೊಂದು ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ, ಬಹು ವಿನಯಿಂದ ಆತನ ಸನ್ನಿಧಿಯಲ್ಲಿ ಭಿನ್ನಯಿಸುತ್ತಿದ್ದೇನೆ. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ಅಂದರೆ ನನಗೆ ಉಂಟಾದ ಬಾಧೆ ಆತನ ಸನ್ನಿಧಿಯಲ್ಲಿ ತಿಳಿಯಪಡಿಸಿಕೊಳ್ಳುತ್ತಿದ್ದೇನೆ ಅನ್ನುತ್ತಾನೆ. ನಾವು ನಮ್ಮ ಬಾಧೆ ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಬಾಧೆಗಳನ್ನು ಪ್ರಾರ್ಥನೆಯ ಮೂಲಕ ದೇವರಿಗೆ ಅರಿಕೆ ಮಾಡಿಕೊಳ್ಳಬೇಕು, ತಿಳಿಯಪಡಿಸಬೇಕು. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನೀವು ನಿಮಗೆ ಬೇಕಾದವುಗಳನ್ನೆಲ್ಲ ನಿಮ್ಮ ದೇವರಿಗೆ ತಿಳಿಯಪಡಿಸಿರಿ. ಆತನೇ ನಿಮಗೆ ಬಿಡುಗಡೆ ಕೊಡುತ್ತಾರೆ, ನಿಮಗೆ ಮನಃಶಾಂತಿ ಕೊಡುತ್ತಾರೆ, ನಿಮಗೆ ಸಮಾಧಾನ ಕೊಡ್ತಾರೆ. ನಿಜವೇ ಪ್ರಿಯರೇ, ಬಾಧೆ ಇದ್ರೆ ಮನಃಶಾಂತಿ ಇರೋದಿಲ್ಲ. ಯಾವುದೇ ಬಾಧೆ ಆಗಿರ್ಬೋದು. ಶರೀರದಲ್ಲಿ ಬಾಧೆ ಇದ್ರೆ ಅಯ್ಯೋ ಅಮ್ಮ ಅಂತ ಕೂಗಬಹುದು. ಅದೇ ರೀತಿ ಕೆಲವೊಂದು ಸಾರಿ ಮಾನಸಿಕ ಬಾಧೆ ಏನಾದರೂ ಇರುವುದಾದರೆ, ಎಲ್ಲರೂ ಅವಮಾನಗೊಳಿಸುವುದಾದರೆ, ನಿಮಗೆ ಕೇಡುಂಟು ಮಾಡುವುದಾದರೆ, ನೀವು ನಷ್ಟಗೊಳಗಾಗುವುದಾದರೆ, ನಿಮಗೆ ಪ್ರಿಯರಾದವರು ನಿಮ್ಮನ್ನು ಬಿಟ್ಟು ಹೋಗುವುದಾದರೆ, ಆ ಸಮಯದಲ್ಲಿ ನಾವು ಹೇಳಿಕೊಳ್ಳುವ ಬಾಧೆ ಹೇಳಿಕೊಳ್ಳಲಾರದ ನರಳಾಟದ ಬಾಧೆಯಾಗಿರುತ್ತೆ. ನೀವು ದೇವರ ಸನ್ನಿಧಿಯಲ್ಲಿ ನರಳಾಡುವುದಾದರೆ, ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳುವುದಾದರೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದಾದರೆ, ನಿಮ್ಮ ಎಲ್ಲಾ ಬಾಧೆಗಳಿಂದ ಆತನು ನಿಮ್ಮನ್ನು ಬಿಡಿಸಬಲ್ಲಾತನು ಎಂಬುದಾಗಿ ನೀವು ನಂಬುವುದಾದರೆ ಅದ್ಭುತ ಕಾರ್ಯಗಳನ್ನು ನೋಡುತ್ತೀರಿ. ಬಹಳಷ್ಟು ಜನರ ಜೀವಿತದಲ್ಲಿ ಅವರ ಬಾಧೆಗೆ ಉಪಶಮನ ಹೊಂದುವ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಹೊರತು ಅದರಿಂದ ತಾತ್ಕಾಲಿಕ ಉಪಶಮನ ಹೊಂದಬೇಕೆಂದು ಬಯಸುತ್ತಾರೆ ಹೊರತು ಅದರ ರೂಟ್ ಕಾಸ್ ಏನಾಗಿದೆ, ಮೂಲ ಕಾರಣ ಏನಾಗಿದೆ, ನನ್ನ ಬಾಧೆಗೆ ಕಾರಣವೇನು? ನೋಡಿ ಪ್ರಿಯರೇ, ನಿಮ್ಮ ಪಾಪಗಳೇ ನಿಮ್ಮ ಜೀವಿತದಲ್ಲಿ ಮೇಲುಂಟು ಮಾಡಲಾರದ ಹಾಗೆ ಅಡ್ಡಿಯಾಗಿವೆ ಎಂದು ಬರೆಯಲಾಗಿದೆ. ನಿಮ್ಮ ಪಾಪಗಳೇ ನಿಮಗೆ ಮೇಲುಂಟಾಗಲಾರದಕ್ಕೆ ಕಾರಣವಾಗಿವೆ. ನಿಮ್ಮ ಅವಿಧೇಯತೆಯೇ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಿರುವಂತಹ ಕೇಡು ಕಾರಣ. ಆ ಕೇಡಿಗೆ ಕಾರಣ ನೀವೇ ಆಗಿದ್ದೀರಿ ಎಂಬ ಸಂಗತಿ ಗ್ರಹಿಸುವುದಾದರೆ ಬಹುಬೇಗನೆ ಆ ಕೇಡಿನಿಂದ ನಾವು ಹೊರಗೆ ಬರುವವರಾಗಿರ್ತೇವೆ. ನಿಮ್ಮ ಬಾಧೆಯನ್ನು ದೇವರಿಗೆ ಹೇಳಿಕೊಳ್ಳುವುದಾದರೆ ಆತನು ನಿಮಗೆ ಯಾಕೆ ಆ ಬಾಧೆ ಬಂತು ಎಂಬುದನ್ನು ತಿಳಿಯಪಡಿಸ್ತಾರೆ. ನನ್ನ ಬಾಧೆಗಳನ್ನೆಲ್ಲ ಆತನ ಸನ್ನಿಧಿಯಲ್ಲಿ ಹೇಳಿಕೊಳ್ಳುತ್ತೇನೆಂದು ವಾಕ್ಯ ಹೇಳುತ್ತೆ. ಯಾವಾಗಲೂ ನೆನಪಿಟ್ಕೊಳ್ಳಿ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಒಂದು ಅಳುವ ಪರಿಸ್ಥಿತಿ ಏನಾದರೂ ಎದುರಾದ್ರೆ ಹೋಗಿರಿ, ತಕ್ಷಣವೇ ಬಾಗಿಲು ಮುಚ್ಕೊಂಡು ಕಣ್ಣೀರಿಡಿರಿ ದೇವರ ಸನ್ನಿಧಿಯಲ್ಲಿ ಹೊರತು ಮನುಷ್ಯರ ಮುಂದಲ್ಲ. ನನಗೆ ಮೊರೆ ಇಡಿರಿ, ಸದುತ್ತರ ಕೊಡ್ತೇನೆಂದು ಹೇಳಿದ ದೇವರು ನಮ್ಮ ಕಣ್ಣೀರು ಒರೆಸುತ್ತಾರೆ. ಹಾಗೆ ಒಂದು ಸಾರಿ ನೀವು ಕೀರ್ತನೆ 30 ಓದುವುದಾದರೆ 2ನೇ ವಚನ ಹೇಳುತ್ತೆ, ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಹಲ್ಲೆಲೂಯಾ. ನಿನಗೆ ನಾನು ಮೊರೆ ಇಟ್ಟೆನು, ನೀನು ನನ್ನನ್ನು ಸ್ವಸ್ಥಪಡಿಸಿದೆ. ಯಸ್, ನಮ್ಮ ದೇವರು ಸ್ವಸ್ಥಪಡಿಸುವ ದೇವರಾಗಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ಹೇಳಿದ ದೇವರಾಗಿದ್ದಾರೆ. ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸ್ವಸ್ಥಪಡಿಸಿದನು. ವೈದ್ಯರಿಗಿಂತಲೂ ವೈದ್ಯಕೀಯ ಚಿಕಿತ್ಸೆಗಿಂತಲೂ ಇಮಿಡಿಯೇಟ್ ಹೀಲಿಂಗ್ ಎನ್ನುವಂಥದ್ದು ಕರ್ತನಲ್ಲಿ ನಾವು ಅನುಭವಿಸಬಹುದು ನಂಬಿಕೆಯ ಮುಖಾಂತರ. ನಾನು ಬಾಧೆ ಇರುವಾಗ, ಅಂದರೆ ಶರೀರ ಬಾಧೆ ಇರುವಾಗ ದೇವರಿಗೆ ಮೊರೆ ಇಡುವುದಾದರೆ, ದೇವರೇ ನೋವಾಗ್ತಾ ಇದೆ, ದೇವರೇ ಫೀವರ್ ಬಂದಿದೆ, ದೇವರೇ ಒದ್ದಾಡ್ತಾ ಇದ್ದೇನೆ, ದೇವರೇ ಹೃದಯಘಾತ ಉಂಟಾಗ್ತಿದೆ ಎಂಬುದಾಗಿ ಏನಾದರೂ ಭಯಪಡಬೇಕಾದ ವಿಷಯಗಳಿದ್ದರೆ ದೇವರಿಗೆ ಹೇಳಿಕೊಳ್ಳಿರಿ, ಆತನು ಸ್ವಸ್ಥಪಡಿಸುತ್ತಾನೆ. ಆತನು ಪರಮವೈದ್ಯನು ಪ್ರಿಯರೇ. ನಮ್ಮ ಪ್ರತಿ ರೋಗವನ್ನು ಶಿಲುಬೆಯಲ್ಲಿ ಅನುಭವಿಸಿದ ಆತನಾಗಿದ್ದಾನೆ. ಆತನಿಗೆ ಹೇಳಿಕೊಳ್ಳುವುದಾದರೆ ಆತನು ನಮ್ಮನ್ನು ಬಿಡಿಸುತ್ತಾನೆ. ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೀಯಲ್ಲ. ನೋಡಿ ಪ್ರಿಯರೇ, ಈ ದಿನ ನಾವು ಸಮಾಧಿಯಲ್ಲಿ ಸೇರದೆ ಒಂದು ವೇಳೆ ಬದುಕಿರುವುದಾದರೆ, ಇನ್ನೂ ಜೀವಂತವಾಗಿ ನಾವು ಮನೆಯಲ್ಲಿ ಕೂತುಕೊಂಡಿರುವುದಾದರೆ, ನಮ್ಮ ದೇಶದಲ್ಲಾದರೂ ಯಾರಾದರೂ ಸಾಯುವುದಾದರೆ ಮನೆ ಕಟ್ಟಿಸಿದ ಆ ಮನೆ ಯಜಮಾನ ಆಗಿದ್ರೂ ಕೂಡ ಅವರ ಶವ ಮನೆಯ ಹೊರಗಡೆ ಇಡ್ತಾರೆ. ನಾವು ಸಜೀವವಾಗಿರುವಾಗಲೇ ನಮಗೆ ಈ ಲೋಕ ಮನುಷ್ಯರು ಬೆಲೆ ಕೊಡುತ್ತಾರೆ. ಅದಕ್ಕಾಗಿಯೇ ಇಲ್ಲಿ ದಾವೀದನು ಹೇಳ್ತಾನೆ, ದೇವರೇ ನಾನು ನಿನಗೆ ಮೊರೆ ಇಡುತ್ತಾ ಇದ್ದೇನೆ, ನೀನು ನನ್ನನ್ನು ಬದುಕಿಸುತ್ತಾ ಇದ್ದಿ, ನನ್ನನ್ನು ಸ್ವಸ್ಥಪಡಿಸುತ್ತಾ ಇದ್ದಿ, ನನ್ನನ್ನು ಬದುಕಿಸುತ್ತಾ ಇದ್ದಿ.
ಬದುಕಿಸುತ್ತಿರುವುದಾದರೆ ನಾವು ಬದುಕುತ್ತಾ ಇರಬೇಕಲ್ಲವೇ? ಹೃದಯನಾದರೂ ಒಂದು ಕ್ಷಣ ರೆಸ್ಟ್ ತೆಗೆದುಕೊಳ್ತೇನೆ ಅಂದುಕೊಂಡ್ರೆ ಇನ್ನಷ್ಟೇ ನಮ್ಮ ಕತೆ ಮುಗಿದೋಗ್ತದಲ್ಲವೇ? ಬದುಕಿಸುತ್ತಿದ್ದಾರೆ ದೇವರು. ನಿಮ್ಮನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಇದೆ ಬೈಬಲ್ನಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮನ್ನು ಬದುಕಿಸುತ್ತಿದ್ದೇನೆಂದು. ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. 4ನೇ ವಚನ, 30ನೇ ಕೀರ್ತನೆ 4ನೇ ವಚನ. ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ, ಅಂದರೆ ಆತನನ್ನು ಸ್ತುತಿಸಿರಿ. ಆತನ ಕೋಪವು ಕ್ಷಣ ಮಾತ್ರವೇ. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರು, ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು. ಆತನ ಕೋಪವು ಕ್ಷಣ ಮಾತ್ರ ಇರುವುದು, ಆತನ ದಯೆ ಜೀವಮಾನದಲ್ಲೆಲ್ಲ ಇರುವುದು. ಎಂತಹ ದೊಡ್ಡ ದೇವರು ನೋಡಿ. ನಮ್ಮನ್ನು ಆಯುಷ್ಕಾಲವೆಲ್ಲ ಕಾಪಾಡುವ ದೇವರಾಗಿದ್ದಾರೆ. ನಮ್ಮ ಎಲ್ಲಾ ಬಾಧೆಗಳಿಂದ ಬಿಡಿಸುವ ದೇವರಾಗಿದ್ದಾರೆ. ನಮ್ಮ ಎಲ್ಲಾ ರೋಗಗಳಿಂದ ನಮ್ಮನ್ನು ಸ್ವಸ್ಥಪಡಿಸುವ ದೇವರಾಗಿದ್ದಾರೆ. ನಮ್ಮ ಎಲ್ಲಾ ಆಪತ್ತುಗಳಲ್ಲಿ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ನಮಗಾಗಿ ಮರಣ ಹೊಂದಿದ ಯೇಸು ಕ್ರಿಸ್ತನು ನಮಗೆ ಎಷ್ಟು ಪ್ರೀತಿಸ್ತಿದ್ದಾರೆ ನೋಡಿ. ಇದನ್ನು ಒಂದು ಸಾರಿ ಧ್ಯಾನಿಸಿ ಗುರುತಿಸುವುದಾದ್ರೆ ಬದುಕೆಲ್ಲ, ಜೀವಿತ ಕಾಲವೆಲ್ಲ ಆತನನ್ನು ನಾವು ಬಿಟ್ಟು ಬಿಡಲಿಕ್ಕಾಗೋದಿಲ್ಲ. ನಿಮ್ಮ ಭಕ್ತಿ ಹೇಗಿದೆ ಎಂದು ನನಗೆ ಗೊತ್ತಿಲ್ಲ. ಬಾಧೆ ಬಂದಿದ್ದಕ್ಕೆ ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀರಾ? ಹಾಗಾದರೆ ಇನ್ನೂ ಹೆಚ್ಚಾಗ್ತವೆ ಬಾಧೆಗಳು. ಬಾಧೆಗಳು ಬರುವಾಗ ದೇವರ ನಿಕಟತೆಗೆ ಹೋಗಿರಿ. ಕೆಲವೊಂದು ಸಾರಿ ನಾವು ತಪ್ಪು ಮಾಡುವಾಗ ನಮ್ಮ ತಂದೆ ತಾಯಿಗಳಾಗಲಿ ಅಧಿಕಾರಿಗಳಾಗಲಿ ಗದರಿಸುತ್ತಾರೆ, ಬೈತಾರೆ ಅಂದುಕೊಂಡು ತಪ್ಪಿಸಿಕೊಂಡು ತಿರುಗಾಡುವ ಪ್ರಯತ್ನ ಮಾಡ್ತಾರೆ. ಅದರಿಂದ ಎಷ್ಟು ನಷ್ಟ ಹೋಗ್ತಾರೆ ನಿಮಗೆ ಗೊತ್ತಾ? ಅವಾಗಿಂದ ಅವಾಗೇ ನಿಮ್ಮ ತಪ್ಪು ಸರಿಪಡಿಸಿಕೊಳ್ಳುವುದಾದರೆ ಆಶೀರ್ವಾದ ಇರುತ್ತೆ. ಆದರೆ ನಿಮ್ಮ ತಪ್ಪೆಲ್ಲ ಕೂಡಿಟ್ಕೊಳ್ಳುವುದಾದರೆ ಅದು ನ್ಯಾಯ ತೀರ್ಪಿಗೆ ನಿಮ್ಮನ್ನು ನಡೆಸುತ್ತೆ. ಭಕ್ತನು ಹೇಳುತ್ತಾನೆ, ನಾನು ಮೊರೆ ಇಡುತ್ತಾ ಇದ್ದೇನೆ, ನೀನೇ ನನಗೆ ಉತ್ತರಿಸಿದೆ. 4ನೇ ವಚನ, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಏನಂತೆ? ಆತನ ಪರಿಶುದ್ಧ ನಾಮವನ್ನು. ಎಷ್ಟು ಚೆನ್ನಾಗಿದೆ ನೋಡಿ. ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪ ಕ್ಷಣ ಮಾತ್ರವೇ ಇರುತ್ತದೆ, ಆತನ ದಯೆಯು ಜೀವಮಾನದಲ್ಲೆಲ್ಲ ಇರುವಂಥದ್ದಾಗಿದೆ, ಅಂದರೆ ಎಂದೆಂದಿಗೂ ಇರುವುದು. ಅಬ್ಬಾ, 1 ನಿಮಿಷದ ದೇವರ ಕೋಪ ತಾಳಲಿಕ್ಕಾಗಲ್ಲ ನಾವು. 1 ನಿಮಿಷ ತಾನೇ ಅಂದುಕೊಳ್ಬಾರ್ದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ದೇವರ ಕೋಪಕ್ಕೆ ನಾವು ಗುರಿಯಾಗಬಾರ್ದು, ದೇವರಿಗೆ ದುಃಖಪಡಿಸಬಾರದು. ನಾವು ದೇವರ ಕೃಪೆಗಾಗಿ ಬೇಡಿಕೊಳ್ಳುವುದಾದರೆ, ಆತನ ದಯೆಗಾಗಿ ಬೇಡಿಕೊಳ್ಳುವುದಾದರೆ, ಆತನು ನಮಗೆ ದಯೆ ತೋರಿಸುವಾಗ ನಮ್ಮ ರೋಗಗಳು, ನಮ್ಮ ಸಮಸ್ಯೆಗಳು, ಚಿಕ್ಕುಗಳು, ಎಲ್ಲಾ ಆಪತ್ತುಗಳಿಂದ ಆತನು ನಮ್ಮನ್ನು ಬಿಡಿಸುತ್ತಾನೆ. ಈ ದಿನಗಳಲ್ಲಿ ಎಷ್ಟೋ ಜನರು ಮೊಳಕಾಲೂರಿ ಪ್ರಾರ್ಥಿಸುವುದರ ಬದಲಿಗೆ ಮನುಷ್ಯರನ್ನು ಆಶ್ರಯಿಸುತ್ತಿದ್ದಾರೆ, ಕೋರ್ಟ್ ಆಶ್ರಯಿಸುತ್ತಿದ್ದಾರೆ, ಮಾರ್ವಾಡಿ ಶಾಪ್ಸ್ ಆಶ್ರಯಿಸುತ್ತಿದ್ದಾರೆ. ಅದಕ್ಕಾಗಿ ಸಾಲ ತೆಗೆದುಕೊಳ್ಳುವುದಕ್ಕಾಗಿ ಬ್ಯಾಂಕ್ಗಳನ್ನು ಆಶ್ರಯಿಸುತ್ತಿದ್ದಾರೆ. ಯೆಹೋವ ಈರೇ ನಿಮ್ಮ ಕೊರತೆಯೆಲ್ಲ ತೀರಿಸುತ್ತಾರೆ ಎಂದು ನಾವು ಹೇಳ್ತಲೇ ಇದ್ದೇವೆ. ದುಡ್ಡಿನ ಅವಶ್ಯಕತೆ ಇದ್ದಾಗ ದೇವರು ನನಗೆ ಬೇಡಿಕೊಳ್ಳಿರಿ ಅಂದಿದ್ದಾರಲ್ಲವೇ? ಆದರೆ ನಾವೇ ಸಾಲ ಮಾಡಿ ಮುಂದಕ್ಕೆ ಸಾಗಬೇಕೆಂಬ ಪ್ರಯತ್ನ ಮಾಡ್ತೇವೆ. ಎಷ್ಟೋ ಜನರು ಈ ದಿನ ತಮ್ಮ ಜೀವಿತದಲ್ಲಿ ಅದರಿಂದಲೇ ಆ ಸಾಲದ ಬಾಧೆ ಬಹಳ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ನೀವು ಯಾಕೆ ಪ್ರಿಯರೇ ಅಷ್ಟೊಂದು ಕೇರ್ಲೆಸ್ ಆಗಿರ್ತಾ ಇದ್ದೀರಿ? ದುಡ್ಡು ಕೈಗೆ ಬಂದರೆ ಖರ್ಚು ಮಾಡುವವರೆಗೂ ನಿದ್ರೆ ಬರಲ್ಲ, ದುಡ್ಡಿಲ್ಲದಿರುವಾಗ ಸಾಲ ಮಾಡುವವರೆಗೂ ಸಮಾಧಾನ ಇರಲ್ಲ. ಅಷ್ಟೇ ಅಲ್ಲವೇ? ಬಹಳಷ್ಟು ಜನ ಸಾಲ ಮಾಡುವವರ ಸಂಗತಿ ಬೇರೆ ಇಟ್ಬಿಡಿ, ಸಾಲ ಕೊಟ್ಟವರು ಎಷ್ಟೋ ನಷ್ಟಕ್ಕೊಳಗಾಗಿ ಬದುಕುತ್ತಿದ್ದಾರೆ. ಸಾಲ ತೆಗೆದುಕೊಂಡವರು ಹಾಯಾಗಿದ್ದಾರೆ. ಸಾಲ ತೀರ್ಸಲ್ಲ, ಹೋಗು, ಏನ್ ಮಾಡ್ಕೊಳ್ತಿ ಎಂದು ಜೋರಾಗಿ ಹೇಳ್ತಾರಂತೆ. ಸಾಲ ಕೊಟ್ಟವರು, ಅಯ್ಯೋ ದುಡ್ಡು ಕೊಟ್ಟು ನಷ್ಟ ಹೋದೇನಲ್ಲ, ನಮ್ಮ ದುಡ್ಡು ಹೋಯ್ತಲ್ಲ ಅಂದುಕೊಂಡು ದಿಗಿಲು ಪಡ್ತಾ ಕೂತ್ಕೊಳ್ತಿದ್ದಾರೆ. ನೋಡಿ ಪ್ರಿಯರೇ, ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತ ದೇವರನ್ನು ನಂಬುವುದು ಒಳ್ಳೆಯದು. ದೇವರನ್ನೇ ನಂಬಿರಿ, ಆತನ ವಾಕ್ಯವನ್ನು ನಂಬಿರಿ. ನೀವು ಯಜಮಾನ ಆಗಿದ್ರು ಕರ್ತನೇ ನಮ್ಮ ದೇವರು, ದಾಸರಾಗಿದ್ರು ಆತನೇ ನಮ್ಮ ಕರ್ತನು. ನಾವು ವಿಶ್ವಾಸಿಗಳಾಗಿರಲಿ ಅವಿಶ್ವಾಸಿಗಳಾಗಿರಲಿ ಆತನೇ ನಮಗೆ ಒಡೆಯನಾಗಿರೋದ್ರಿಂದ ಆತನು ನಮಗೆ ತಪ್ಪದೆ ಸಹಾಯ ಮಾಡುತ್ತಾನೆ. ನಿಮ್ಮ ಬಾಧೆಯಲ್ಲಿ ದೇವರ ಸನ್ನಿಧಿಗೆ ಹೋಗಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ಉದಯದಲ್ಲಿ ಏನಾಗಿದೆ ನಿಮ್ಮ ಬಾಧೆ? ಶಾರೀರಿಕ ಬಾಧೆಯೋ, ಮಾನಸಿಕ ಬಾಧೆಯೋ, ಭವಿಷ್ಯದ ಕುರಿತಾದ ಭಯವೋ, ಇಲ್ಲವೇ ನಿಮ್ಮ ಹೃದಯದಲ್ಲಿರುವಂತಹ ಯಾವುದೇ ಬಾಧೆ ಇದ್ದಾಗಿಯೂ ನೀವು ಕರ್ತನನ್ನು ಸ್ತುತಿಸುವುದಾದರೆ ನಮ್ಮ ಎಲ್ಲಾ ಬಾಧೆಗಳಿಂದ ನಮಗೆ ಉಪಶಮನ ದೊರಕುತ್ತೆ. ದೇವರನ್ನು ಸ್ತುತಿಸುವುದನ್ನು ಕಲಿಯಿರಿ. ದೇವರಿಗೆ ನೀವು ಕೇಳಿದ್ದನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನಂಬಿರಿ. ಈ ಕೀರ್ತನೆಯಲ್ಲಿ ನೀವು ನೋಡುವುದಾದರೆ ಇದೇ 30ನೇ ಕೀರ್ತನೆಯ ಪ್ರಾರಂಭದಲ್ಲಿ ಹೇಗಿದೆಯೋ ಆನಂತರ ಮುಕ್ತಾಯ ಹೇಗಿದೆ ಎಂದು ದಯವಿಟ್ಟು ನೀವು ಮತ್ತೊಮ್ಮೆ ಓದಿ ಧ್ಯಾನ ಮಾಡಿರಿ.
ಯೆಹೋವನೇ, ನಿನಗೆ ಮೊರೆಯಿಟ್ಟೆನು, ನನ್ನ ಒಡೆಯನಿಗೆ ಬಿನ್ನವಿಸಿದೆನು. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದೋ, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಕರುಣಿಸು. ಯೆಹೋವನೇ, ನನ್ನ ಸಹಾಯಕ್ಕಾಗಿ ಬಾ ಎಂಬುದಾಗಿ ಹೇಳಿ ಮುಗಿಸಿ 11ನೇ ವಚನದಲ್ಲಿ ಇವೆಲ್ಲವುಗಳಿಗೆ ಉತ್ತರ ಕೊಡ್ತಿದ್ದಾನೆ ಈ ದಾವೀದನು. ನೋಡಿ, ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ಅಳುತ್ತಾ ಪ್ರಾರಂಭಿಸಿ ನನ್ನ ಗೋಳಾಟವನ್ನು ಹರ್ಷಧ್ವನಿಯನ್ನಾಗಿ ಕುಣಿದಾಟವನ್ನಾಗಿ ಮಾರ್ಪಡಿಸಿದಿ. ನನ್ನ ಬಾಧೆಯನ್ನು ನನಗೆ ಆನಂದಕರವನ್ನಾಗಿ ಮಾಡಿದಿ, ಉಪಶಮನವನ್ನುಂಟು ಮಾಡಿದಿ ಎಂಬುದಾಗಿ ಖಂಡಿತವಾಗಿ ಹೇಳ್ತಾನೆ. ಪ್ರಾರ್ಥನೆ ಮೂಲಕ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಯುತ್ತವೆ. ನಿಮ್ಮ ಬಾಧೆಗಳನ್ನೆಲ್ಲ ಕರ್ತನ ಮುಂದೆ ಹೇಳಿಕೊಳ್ಳಿರಿ. ಆತನು ಕ್ಷಮಿಸುತ್ತಾರೆ, ಆಶೀರ್ವದಿಸುತ್ತಾರೆ, ನಮಗಿರುವ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೆಂದು ಒಂದು ಸಾರಿ ನೋಡಿರಿ ದೇವರೇ. ಬಾಧೆ ಇಲ್ಲದಂಥವನ್ನು ಪ್ರಪಂಚದಲ್ಲಿ ಕಾಣಲಾರದ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಎಲ್ಲಿ ನೋಡಿದ್ರೂ ಒಂದಲ್ಲ ಒಂದು ರೀತಿಯ ಬಾಧೆ ಇದೆ. ಐಶ್ವರ್ಯವಂತರಿಗಾಗಲಿ, ಬಡವರಿಗಾಗಲಿ, ಸಾಮಾನ್ಯರಿಗಾಗಲಿ, ಈ ದೇಶ ಆ ದೇಶ ಎಂಬ ವ್ಯತ್ಯಾಸವಿಲ್ಲದೆ ಪಾಪವು ಕೊಡುವ ಸಂಬಳವಾಗಿರುವ ಮರಣದಿಂದ ಅದರ ಮುಖಾಂತರ ಬರುವ ಕೇಡನ್ನು, ನಷ್ಟವನ್ನು ಅನುಭವಿಸುತ್ತಾ ಒದ್ದಾಡುವಂತಹ ಪ್ರತಿಯೊಬ್ಬರಿಗೂ ದೇವರೇ ಈ ಸಮಯದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಿರಿ. ನಿಮ್ಮ ಪಾದ ಸನ್ನಿಧಿಯಲ್ಲಿಯೇ ನಮಗೆ ಸಂತೃಪ್ತಿ, ಸಮಾಧಾನ, ಬಿಡುಗಡೆ ಇದೆ ಎಂದು ಒಪ್ಪಿಕೊಳ್ಳಲು, ನಿಮ್ಮ ಹೋಲಿಕೆಯಂತೆ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದಲೂ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿರಿ, ಇಲ್ಲವೇ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಿಮಗೆ ಸಹಾಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.